ಸಹಸ್ರ ಸಹಸ್ರ ಸಂಖ್ಯೆಯ ಭಕ್ತರು ಆಗಮಿಸ್ತಾ ಇದ್ದಾರೆ. ಇವತ್ತಿಗೆ ಗರ್ಭಗುಡಿಯ ಬಾಗಿಲು ಓಪನ್ ಆಗಿ 10ನೇ ದಿನ. ಇಲ್ಲಿಯವರೆಗೂ ಕೂಡ ಸುಮಾರು 17 ಲಕ್ಷ ಭಕ್ತರು ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ. ಹಾಸನ ಸೇರಿದಂತೆ ಬೆಂಗಳೂರು ಸೇರಿದಂತೆ ರಾಜ್ಯ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಆಗಮಿಸ್ತಾ ಇದ್ದಾರೆ. ಇವತ್ತು 10ನೇ ದಿನ ಮಂಗಳವಾರ ಸಂಜೆ 7 ಗಂಟೆವರೆಗೂ ಕೂಡ ಹಾಸನಾಂಬೆಯ ದೇಗುಲದ ಬಾಗಿಲು ಓಪನ್ ಇರುತ್ತೆ. ಹಾಸನಾಂಬೆಯ ಬಾಗಿಲು ಓಪನ್ ಆಗಿ 11ನೇ ದಿನ ಆಗಿದೆ. ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಸುಮಾರು 10 ದಿನ ಆಗಿದೆ. ನೋಡಿ, ಸರತಿ ಸಾಲಿನಲ್ಲಿ ಭಕ್ತರು ನಿಂತು ಶ್ರೀದೇವಿಯ ದರ್ಶನವನ್ನ, ಶಕ್ತಿದೇವಿಯ ದರ್ಶನವನ್ನ ಪಡಿತಾ ಇರುವಂಥ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀವಿ. ಸಪ್ತ ಮಾತೃಕೆಯರು ನೆಲೆಸಿರುವಂತಹ ಈ ಪುರಾಣ ಪ್ರಸಿದ್ಧವಾದಂತಹ ಹಾಸನಾಂಬೆಯ ಈ ಪುಣ್ಯ ಕ್ಷೇತ್ರಕ್ಕೆ ಬಂದರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಪುರಾಣ ಪ್ರಸಿದ್ಧವಾದಂಥ ಈ ಹಾಸನಾಂಬೆಯ ದೇಗುಲದ ಮುಂಭಾಗದಲ್ಲಿ ಜನರ ಕ್ಯೂ ಅನ್ನು ತಾವು ಗಮನಿಸ್ತಾ ಇದ್ದೀರಿ. ವಿಶೇಷವಾದಂಥ ಅಲಂಕಾರವೂ ಸೇರಿದಂತೆ ಹೂವಿನ ಅಲಂಕಾರವನ್ನು ತಾವು ಗಮನಿಸ್ತಾ ಇದ್ದೀರಿ. ಸಹಸ್ರ ಸಹಸ್ರ ಸಂಖ್ಯೆಯ ಜನ 6 ಗಂಟೆಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ದರ್ಶನಕ್ಕೆ ಬಾಗಿಲುಗಳು ಅಥವಾ ಎಲ್ಲ ಸ್ವಚ್ಛತಾ ಕಾರ್ಯದ ನಂತರ ಬಾಗಿಲುಗಳನ್ನು ತೆರೆದಿದ್ದಾರೆ. ಹಾಗಾಗಿ ಜನ ಬೆಳಿಗ್ಗೆಯಿಂದಲೇ ಕಾದು ಕುಳಿತವರು, ರಾತ್ರಿಯೇ ಬಂದು ಕಾಯ್ತಾ ಇದ್ದವರು, ಕಾದು ಕುಳಿತವರು ಎಲ್ಲರೂ ಕೂಡ ದರ್ಶನಕ್ಕೆ ಬಂದು ತಾವಿಲ್ಲಿ ವಿಶೇಷ ದರ್ಶನವನ್ನು ಮಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ಕಡೆಯಿಂದ ಜನ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವೂ ಕೂಡ ನಾನು ಮಾಡ್ತಾ ಹೋಗ್ತೀನಿ. ಎಲ್ಲಿಂದ ಬಂದಿದ್ದಾರೆ ಏನು ಎತ್ತ ಎಲ್ಲವನ್ನು ಕೂಡ ಕೇಳೋಣ. ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ? Not understand. ಕನ್ನಡ नहीं आता है. किधर से? We came from Bangalore. ಬೆಂಗಾಲ್, ಹಾಸನ, Bangalore. ಬ್ಯಾಂಗ್ಳೂರು. ನೋಡಿ, ಬೆಂಗಳೂರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂಥ ಜನ. ನಮಸ್ಕಾರ ಸರ್, ಫ್ಯಾಮಿಲಿ ಸಮೇತ ಬಂದ್ರ? ಹೌದು, ಯಾವಾಗ? ಇವತ್ತು ಬೆಳಿಗ್ಗೆ ಬಂದ? ಬೆಳಿಗ್ಗೆ 6:30 ಕ್ಯೂವಲ್ಲಿ ಬಂದೆ. ಇದು ವಿಶೇಷ ದರ್ಶನದ queue. ಹೌದು, ಎಷ್ಟು ಖುಷಿ ಆಗ್ತಿದೆ. ಬಹುತೇಕ ಜನರಿಗೆ ಬರ್ಲಿಕ್ಕಾಗಲ್ಲ, ತಾವು ಬಂದಿದ್ದೀರಿ, ಹಾಸನಾಂಬೆ ದರ್ಶನ ಮಾಡ್ತಾ ಇದ್ದೀರಿ. ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಎಷ್ಟು ದಿನ ಹೋಗ್ಬೇಕಂತ ಅನ್ಕೊಂಡಿದ್ದೀರಿ? ತುಂಬಾ ದಿನದಿಂದ ಅನ್ಕೊಂಡಿದ್ದೀನಿ. ಆಕ್ಚುಲಿ ಇವರು ಪ್ರಾಪರ್ ಹಾಸನವರೇ. ಇದೇ ಫಸ್ಟ್ ಟೈಮ್ ಅವರು ನೋಡ್ತಾ ಇರೋದು. ನೀವೇ ಮೊದಲು ಸಲ? ಹೌದು ಸರ್. ಎಲ್ಲಿಂದ ಬಂದಿದ್ದೀರಿ ಅಮ್ಮ ತಾವು? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಯಾವಾಗ ಹೊರಟು ಬಂದ್ರಿ? ನಿನ್ನೆ ನೈಟ್ ಹೊರಟ್ವಿ ನಾವು ಆ್ಯಕ್ಚುಲಿ. ಟ್ರಾಫಿಕ್ ಇದೆ, ಜನ ಇದೆ, ಕ್ರೌಡ್ ಇದೆ ಅಂತಾರಲ್ಲ, ನಿಮ್ಗೇನಾದ್ರೂ ಅನಾನುಕೂಲ ಆಯ್ತಾ? ಇಲ್ಲ ಇಲ್ಲ ಇಲ್ಲ, ಆ ಥರ ಏನಾಗಿಲ್ಲ. ನಮಗೆ ಬಸ್ದೊಂದು ಪ್ರಾಬ್ಲಮ್ ಆಯ್ತು ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಗ್ತಾ ಇದೆ. ಸರ್ಕಾರಿ ಬಸ್ಸಲ್ಲಿ ಬಂದ್ರಿ? ಹೌದು, ಗೌರ್ಮೆಂಟ್ KSRTCಲಿ ಬಂದ್ವಿ. ಎಷ್ಟು ಹೊತ್ತು ಕಾದ್ರಿ? ಬಸ್ಸಿಗ ನಾವು 6:30ಗೆ ಬಂದಿದ್ದು. ಆಲ್ರೆಡಿ ಆಯ್ತು, ಹಾಫ್ ಆನ್ ಅವರ್ಗೆಲ್ಲ ದರ್ಶನ ಆಗೋದು. ಇವತ್ತು ದೀಪಾವಳಿ, ನಿರಂತರ ರಜೆ ಇದೆ, ಜನ ಬರೋರು ಜಾಸ್ತಿ ಇದ್ದಾರೆ. ತಮಗೇನು ಅನಾನುಕೂಲ ಆಗಿಲ್ಲ? ಬೆಳಗ್ಗೆ ಬಂದರೆ ಆ್ಯಕ್ಚುಲಿ ಬೇಗ ದರ್ಶನ ಆಗುತ್ತೆ. ಸೊ ಬರೋರೆಲ್ಲ ಮಾರ್ನಿಂಗ್ ಬರಬೇಕಿತ್ತು. ನೋಡಿ, ಬಂದಿರುವಂಥ ಭಕ್ತರು, ಬೇರೆ ಬೇರೆ ಕಡೆಗಳಿಂದ ಬಂದಿರುವಂಥ ಭಕ್ತರು ಇಲ್ಲಿ ದರ್ಶನವನ್ನು ಮಾಡ್ತಾರೆ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ ತಾವು? ಬೆಂಗಳೂರಿಂದ ಸರ್. ಹೌದು, ದರ್ಶನಕ್ಕೇನು ಈಗ ಹೊರಟಿದ್ದೀವಿ. ಫಸ್ಟ್ ಟೈಮ್ ಬಂದಿದ್ದೀವಿ. ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತಿದೆ. ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೇಗಿದೆ ಅರೇಂಜ್ಮೆಂಟ್? ಚೆನ್ನಾಗಿ. ತಮ್ಮ ಹೆಸರು? ಅನುಪ್ರಿಯ. ನಾವು ಬೆಂಗಳೂರು. ನೋಡಿ, ಬಂದಿರುವಂಥ ಯಾತ್ರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ನಮಸ್ತೆ. ದರ್ಶನಕ್ಕೆ ಬಂದಿದ್ದೀರಿ, ಖುಷಿ ಆಗ್ತಾ ಇದೆ? ಖುಷಿ ಆಗ್ತದೆ. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ನಮಸ್ಕಾರ. ನೋಡಿ, ಸಹಸ್ರ ಸಹಸ್ರ ಸಂಖ್ಯೆಯ ಭಕ್ತರು ಬೇರೆ ಬೇರೆ ಕಡೆಗಳಿಂದ ಬಂದು ದೇವಿಯ ದರ್ಶನಕ್ಕೆ ಹೋಗ್ತಾ ಇರುವಂಥ ದೃಶ್ಯ ನೋಡಿ. ಈ ಮಾರ್ಗವಾಗಿ ಬಂದವರು ಹೀಗೆ ಹೋಗ್ತಾರೆ. ಹೋದವರೆಲ್ಲರೂ ಕೂಡ ದೇವಿಯ ಗರ್ಭಗುಡಿ ಇದೆಯಲ್ಲ, ಗರ್ಭಗುಡಿ ಇಲ್ಲೇ ತೆರೆಯುತ್ತೆ. ಆಲ್ರೆಡಿ ತೆರೆದಿದೆ. ವಿಶೇಷವಾದಂಥ ಭದ್ರತೆಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪೊಲೀಸರು ಇಲ್ಲಿ ಎಲ್ಲರನ್ನೂ ಕೂಡ ಒಳಗಡೆ ಬಿಡುವಾಗ ಅಲ್ಲಿ ವಿಶೇಷ ಭದ್ರತೆ ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೆಕ್ಯೂರಿಟಿ ಎಲ್ಲವೂ ಕೂಡ. ಒಳಗಡೆ ಹೋದವರಿಗೆ ನೇರವಾಗಿ ದೇವರ ದರ್ಶನ ಆಗುತ್ತೆ. ದರ್ಶನ ಆದವರು ಆ ಮಾರ್ಗದ ಮೂಲಕ ಎಕ್ಸಿಟ್ ಆಗ್ತಾರೆ. ಪ್ರತಿ ವರ್ಷದ ಹಾಸನಾಂಬೆಯ ದರ್ಶನವೂ ನಾವು ಗಮನಿಸ್ತಾ ಹೋದರೆ ಈ ವರ್ಷದ ದರ್ಶನ ಬಹಳ ವಿಶೇಷವಾಗಿದೆ. ಯಾವುದೇ ಇಲ್ಲಿ ಸಣ್ಣ ಪುಟ್ಟ ಅಚಾತುರ್ಯಗಳಿಗೆ, ಗೊಂದಲಗಳಿಗೆ ಅವಕಾಶವೇ ಇಲ್ಲ. ಮಾನ್ಯ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಕೃಷ್ಣ ಬೈರೇಗೌಡರೇ ಇಲ್ಲಿ ನಿಂತಿರ್ತಾರೆ. ನಿಂತು ಎಲ್ಲವನ್ನು ಕೂಡ ನಿಭಾಯಿಸ್ತಾರೆ. ಮೊನ್ನೆ ಒಂದು 3-4 ದಿನಗಳ ಕಾಲ ಜನರ ಹರಿವು ಹೆಚ್ಚಿತ್ತು. ಹೀಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಮೈಕ್ ಹಿಡ್ಕೊಂಡು ಕೃಷ್ಣ ಬೈರೇಗೌಡರೇ ಇಲ್ಲೆಲ್ಲ ಅನೌನ್ಸ್ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಅದರ ನಡುವೆ ಈಗ ಈ ಹೊತ್ತಿಗೆ ಬೆಳಗ್ಗಿನ ಜಾವದ ಈ ಕ್ರೌಡನ್ನು ತಾವು ನೋಡ್ತಾ ಇದ್ದೀರಲ್ಲ. ಬೆಳಿಗ್ಗೆ ಈಗ ಆರಂಭ ಆದರೆ ಸುಮಾರು 2 ಗಂಟೆವರೆಗೂ ಕೂಡ ದರ್ಶನ ಇರುತ್ತೆ. 2 ಗಂಟೆಯಿಂದ 3:30ವರೆಗೆ ಸ್ವಲ್ಪ ಬಿಡುವಿರುತ್ತೆ. ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಆ ಹೊತ್ತಿಗೆ ನಡೆಯೋದಿರುತ್ತೆ. ಅದಾದ ನಂತರ 3:30ಗೆ ಮತ್ತೆ ದರ್ಶನ ಆದರೆ ಇವತ್ತು ಭಾನುವಾರ.
ಹಾಗಾಗಿ 12 ಗಂಟೆವರೆಗೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಶೇಷ ಪೊಲೀಸರು ಕೂಡ ಇಲ್ಲಿ ನಿಯೋಜನೆ ಆಗಿದ್ದಾರೆ. ಮತ್ತೆ ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ, ಯಾಕಂತ ಹೇಳಿದ್ರೆ ಬಹಳ ಕಂಜೆಸ್ಟ್ ಜಾಗ ಇದಾಗಿರೋದ್ರಿಂದಾಗಿ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಬಂದೋಬಸ್ತ್ಗೆ ಇಲ್ಲಿ ನಿಯೋಜಿಸುವುದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಶೇಷವಾದ ಹೂವಿನ ಅಲಂಕಾರಗಳನ್ನ ಮಾಡಿದ್ದಾರೆ. ನಿನ್ನೆ ಹೊತ್ತಿಗೆ ಸ್ವಲ್ಪ ಮಳೆ ಬಂದಿತ್ತು. ಮಳೆ ಬಂದರೂ ಕೂಡ ಭಕ್ತರ ಸಂಖ್ಯೆ ಏನು ಕಮ್ಮಿ ಆಗಿಲ್ಲ. ಇವತ್ತು 12 ಗಂಟೆವರೆಗೂ ಕೂಡ ಇದೆ. ಅದಾದ ನಂತರ ರಾತ್ರಿ 12 ಗಂಟೆವರೆಗೆ ಬಂದಾದರೆ ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಓಪನ್ ಆಗುತ್ತೆ. ವಿಶೇಷ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ಇವತ್ತು ನಡೆಯುತ್ತೆ. ನೋಡಿ, ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಸುಮಾರು 1 ಗಂಟೆ ಅರ್ಧ ಗಂಟೆ ಧರ್ಮದರ್ಶನ ನೋಡಿದರೆ 1-1.5 ಗಂಟೆವರೆಗೂ ಕಾಯಬೇಕು ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇದೆಲ್ಲ ವಿಶೇಷ ಪಾಸ್ಗಳನ್ನು ಅಥವಾ ಟಿಕೆಟ್ಗಳನ್ನು ತೆಗೆದುಕೊಂಡು ಬಂದಿರುವಂಥ ಭಕ್ತರು ಅವರೆಲ್ಲರೂ ಕೂಡ ಹೀಗೆ ಬರ್ತಾರೆ. ಧರ್ಮದರ್ಶನಕ್ಕೆ 1.5 ಗಂಟೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಬಂದಿರುವಂಥ ಭಕ್ತರೆಲ್ಲ ಇಲ್ಲಿ ಸರತಿ ಸಾಲಿನಲ್ಲಿ ಬಂದು ಆ ಮೂಲಕ ದೇವಿಯ ದರ್ಶನಕ್ಕೆ ಬಂದು ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಗರ್ಭಗುಡಿಯ ಮುಂಭಾಗದಲ್ಲಿ ಹಾಸನಾಂಬೆ ದೇವಿಯ ದರ್ಶನಕ್ಕೆ ಆಗಮಿಸ್ತಾ ಇರುವಂಥ ಜನರನ್ನ ಮಾತಾಡಿಸ್ತಾ ಇಲ್ಲಿನ ಎಲ್ಲ ವ್ಯವಸ್ಥೆಗಳು ಹಾಗೆ ಇಲ್ಲಿ ಇರುವಂಥ ಬಂದೋಬಸ್ತ್ ಸೇರಿದಂತೆ ಇಲ್ಲೆಲ್ಲ ಪೂಜಾ ಕೈಂಕರ್ಯಗಳು ಸೇರಿದಂತೆ ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸಿರುವಂಥ ಜನರ ಭಕ್ತಿ ಭಾವದ ಪರವಶೆಯನ್ನ ನಿಮ್ಮ ಮುಂದೆ ತೆರೆದಿರುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ನ ಚಿರಾಗ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಹಾಸನದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ನಮಸ್ಕಾರ. ಸಹಸ್ರ ಸಂಖ್ಯೆಯ ಭಕ್ತರು ಆಗಮಿಸ್ತಾ ಇದ್ದಾರೆ. ಇವತ್ತಿಗೆ ಗರ್ಭಗುಡಿಯ ಬಾಗಿಲು ಓಪನ್ ಆಗಿ 10ನೇ ದಿನ. ಇಲ್ಲಿಯವರೆಗೂ ಕೂಡ ಸುಮಾರು 17 ಲಕ್ಷ ಭಕ್ತರು ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ. ಹಾಸನ ಸೇರಿದಂತೆ ಬೆಂಗಳೂರು ಸೇರಿದಂತೆ ರಾಜ್ಯ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಆಗಮಿಸ್ತಾ ಇದ್ದಾರೆ. ಇವತ್ತು 10ನೇ ದಿನ ಮಂಗಳವಾರ ಸಂಜೆ 7 ಗಂಟೆವರೆಗೂ ಕೂಡ ಹಾಸನಾಂಬೆಯ ದೇಗುಲದ ಬಾಗಿಲು ಓಪನ್ ಇರುತ್ತೆ. ಹಾಸನಾಂಬೆಯ ಬಾಗಿಲು ಓಪನ್ ಆಗಿ 11ನೇ ದಿನ ಆಗಿದೆ. ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಸುಮಾರು 10 ದಿನ ಆಗಿದೆ. ನೋಡಿ, ಸರತಿ ಸಾಲಿನಲ್ಲಿ ಭಕ್ತರು ನಿಂತು ಶ್ರೀದೇವಿಯ ದರ್ಶನವನ್ನ, ಶಕ್ತಿ ದೇವಿಯ ದರ್ಶನವನ್ನ ಪಡಿತಾ ಇರುವಂಥ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀವಿ. ಸಪ್ತ ಮಾತೃಕೆಯರು ನೆಲೆಸಿರುವಂತಹ ಈ ಪುರಾಣ ಪ್ರಸಿದ್ಧವಾದಂತಹ ಹಾಸನಾಂಬೆಯ ಈ ಪುಣ್ಯ ಕ್ಷೇತ್ರಕ್ಕೆ ಬಂದರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಪುರಾಣ ಪ್ರಸಿದ್ಧವಾದಂಥ ಈ ಹಾಸನಾಂಬೆಯ ದೇಗುಲದ ಮುಂಭಾಗದಲ್ಲಿ ಜನರ ಕ್ಯೂ ಅನ್ನು ತಾವು ಗಮನಿಸ್ತಾ ಇದ್ದೀರಿ. ವಿಶೇಷವಾದಂಥ ಅಲಂಕಾರವೂ ಸೇರಿದಂತೆ ಹೂವಿನ ಅಲಂಕಾರವನ್ನು ತಾವು ಗಮನಿಸ್ತಾ ಇದ್ದೀರಿ. ಸಹಸ್ರ ಸಂಖ್ಯೆಯ ಜನ 6 ಗಂಟೆಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ದರ್ಶನಕ್ಕೆ ಬಾಗಿಲುಗಳು ಅಥವಾ ಎಲ್ಲ ಸ್ವಚ್ಛತಾ ಕಾರ್ಯದ ನಂತರ ಬಾಗಿಲುಗಳನ್ನು ತೆರೆದಿದ್ದಾರೆ. ಹಾಗಾಗಿ ಜನ ಬೆಳಿಗ್ಗೆಯಿಂದಲೇ ಕಾದು ಕುಳಿತವರು, ರಾತ್ರಿಯೇ ಬಂದು ಕಾಯ್ತಾ ಇದ್ದವರು, ಕಾದು ಕುಳಿತವರು ಎಲ್ಲರೂ ಕೂಡ ದರ್ಶನಕ್ಕೆ ಬಂದು ತಾವಿಲ್ಲಿ ವಿಶೇಷ ದರ್ಶನವನ್ನು ಮಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ಕಡೆಯಿಂದ ಜನ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವೂ ಕೂಡ ನಾನು ಮಾಡ್ತಾ ಹೋಗ್ತೀನಿ. ಎಲ್ಲಿಂದ ಬಂದಿದ್ದಾರೆ ಏನು ಎತ್ತ ಎಲ್ಲವನ್ನು ಕೂಡ ಕೇಳೋಣ. ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ? Not understand. ಕನ್ನಡ ನೈ ಆತ ಕಿದಾರ್ ಸಾಹೇಬ್? We came from Bangalore. ಬೆಂಗಾಲ್, ಹಾಸನ, Bangalore. ಬ್ಯಾಂಗ್ಳೂರು. ನೋಡಿ, ಬೆಂಗಳೂರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂಥ ಜನ. ನಮಸ್ಕಾರ ಸರ್, ಫ್ಯಾಮಿಲಿ ಸಮೇತ ಬಂದ್ರ ತಾವು? ಹೌದು, ಯಾವಾಗ? ಇವತ್ತು ಬೆಳಿಗ್ಗೆ ಬಂದ? ಬೆಳಿಗ್ಗೆ 6:30 ಕ್ಯೂವಲ್ಲಿ ಬಂದಿದೆ. ಇದು ವಿಶೇಷ ದರ್ಶನದ queue. ಹೌದು, ಎಷ್ಟು ಖುಷಿ ಆಗ್ತಿದೆ. ಬಹುತೇಕ ಜನರಿಗೆ ಬರ್ಲಿಕ್ಕಾಗಲ್ಲ, ತಾವು ಬಂದಿದ್ದೀರಿ, ಹಾಸನಾಂಬೆ ದರ್ಶನ ಮಾಡ್ತಾ ಇದೆ. ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಎಷ್ಟು ದಿನ ಹೋಗ್ಬೇಕಂತ ಅನ್ಕೊಂಡಿದ್ದೀರಿ? ತುಂಬಾ ದಿನದಿಂದ ಅನ್ಕೊಂಡಿದ್ದೀನಿ. ಆಕ್ಚುಲಿ ಇವ್ರು ಪ್ರಾಪರ್ ಹಾಸನವರೇ. ಇದೇ ಫಸ್ಟ್ ಟೈಮ್ ಅವರು ನೋಡ್ತಾ ಇರೋದು. ಹಾಂ, ನೀವೇ ಮೊದಲು ಸಲ? ಹೌದು ಸರ್. ಎಲ್ಲಿಂದ ಬಂದಿದ್ದೀರಿ ಅಮ್ಮ ತಾವು? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಯಾವಾಗ ಹೊರಟು ಬಂದ್ರಿ? ನಿನ್ನೆ ನೈಟ್ ಹೊರಟ್ವಿ ನಾವು ಆ್ಯಕ್ಚುಲಿ. ಟ್ರಾಫಿಕ್ ಇದೆ, ಜನ ಇದೆ, ಕ್ರೌಡ್ ಇದೆ ಅಂತಾರಲ್ಲ, ನಿಮ್ಗೇನಾದ್ರೂ ಅನಾನುಕೂಲ ಆಯ್ತಾ? ಇಲ್ಲ ಆ ಥರ ಏನಾಗಿಲ್ಲ. ನಮಗೆ ಬಸ್ದೊಂದು ಪ್ರಾಬ್ಲಮ್ ಆಯ್ತು ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಗ್ತಾ ಇದೆ. ಸರ್ಕಾರಿ ಬಸ್ಸಲ್ಲಿ ಬಂದ್ರಿ? ಹೌದು, ಗೌರ್ಮೆಂಟ್ KSRTCಲಿ ಬಂದ್ವಿ. ಎಷ್ಟು ಹೊತ್ತು ಕಾದ್ರಿ? ಬಸ್ಸಿಗ ನಾವು 6:30ಗೆ ಬಂದಿದ್ದು. ಆಲ್ರೆಡಿ ಆಯ್ತು, ಹಾಫ್ ಅನ್ ಅವರ್ಗೆಲ್ಲ ದರ್ಶನ ಆಗೋದು. ಇವತ್ತು ದೀಪಾವಳಿ ನಿರಂತರ ರಜೆ ಇದೆ, ಜನ ಬರೋರು ಜಾಸ್ತಿ ಇದ್ದಾರೆ, ತಮಗೇನು ಅನಾನುಕೂಲ ಆಗಿಲ್ಲ? ಬೆಳಗ್ಗೆ ಬಂದರೆ ಆ್ಯಕ್ಚುಲಿ ಬೇಗ ದರ್ಶನ ಆಗುತ್ತೆ. ಸೊ ಬರೋರೆಲ್ಲ ಮಾರ್ನಿಂಗ್ ಬರಬೇಕಿತ್ತು. ನೋಡಿ, ಬಂದಿರುವಂಥ ಭಕ್ತರು ಬೇರೆ ಬೇರೆ ಕಡೆಗಳಿಂದ ಬಂದಿರುವಂಥ ಭಕ್ತರು ಇಲ್ಲಿ ದರ್ಶನವನ್ನ ಮಾಡ್ತಾರೆ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ ತಾವು? ಬೆಂಗಳೂರಿಂದ ಸರ್. ಹೌದು, ದರ್ಶನಕ್ಕೇನು ಈಗ ಹೊರಟಿದ್ದೀವಿ. ಫಸ್ಟ್ ಟೈಮ್ ಬಂದಿದ್ದೀವಿ. ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತಿದೆ. ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೇಗಿದೆ ಅರೇಂಜ್ಮೆಂಟ್? ಚೆನ್ನಾಗಿ. ತಮ್ಮ ಹೆಸರು? ಅನುಪ್ರಿಯ. ನಾವು ಬೆಂಗಳೂರು. ನೋಡಿ, ಬಂದಿರುವಂಥ ಯಾತ್ರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ದರ್ಶನಕ್ಕೆ ಬಂದಿದ್ದೀರಿ, ಖುಷಿ ಆಗ್ತಾ ಇದೆ? ಖುಷಿ ಆಗ್ತದೆ. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ನಮಸ್ಕಾರ. ನೋಡಿ, ಸಹಸ್ರ ಸಂಖ್ಯೆಯ ಭಕ್ತರು
ಬೇರೆ ಬೇರೆ ಕಡೆಗಳಿಂದ ಬಂದು ದೇವಿಯ ದರ್ಶನಕ್ಕೆ ಹೋಗ್ತಾ ಇರುವಂಥ ದೃಶ್ಯ ನೋಡಿ. ಈ ಮಾರ್ಗವಾಗಿ ಬಂದವರು ಹೀಗೆ ಹೋಗ್ತಾರೆ, ಹೋದವರೆಲ್ಲರೂ ಕೂಡ ದೇವಿಯ ಗರ್ಭಗುಡಿ ಇದೆಯಲ್ಲ, ಗರ್ಭಗುಡಿ ಇಲ್ಲೇ ತೆರೆಯುತ್ತೆ, ಆಲ್ರೆಡಿ ತೆರೆದಿದೆ. ವಿಶೇಷವಾದಂಥ ಭದ್ರತೆಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪೊಲೀಸರು ಇಲ್ಲಿ ಎಲ್ಲರನ್ನೂ ಕೂಡ ಒಳಗಡೆ ಬಿಡುವಾಗ ಅಲ್ಲಿ ವಿಶೇಷ ಭದ್ರತೆ ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೆಕ್ಯೂರಿಟಿ ಎಲ್ಲವೂ ಕೂಡ. ಒಳಗಡೆ ಹೋದವರಿಗೆ ನೇರವಾಗಿ ದೇವರ ದರ್ಶನ ಆಗುತ್ತೆ. ದರ್ಶನ ಆದವರು ಆ ಮಾರ್ಗದ ಮೂಲಕ ಎಕ್ಸಿಟ್ ಆಗ್ತಾರೆ. ಪ್ರತಿ ವರ್ಷದ ಹಾಸನಾಂಬೆಯ ದರ್ಶನವೂ ನಾವು ಗಮನಿಸ್ತಾ ಹೋದರೆ ಈ ವರ್ಷದ ದರ್ಶನ ಬಹಳ ವಿಶೇಷವಾಗಿದೆ. ಯಾವುದೇ ಇಲ್ಲಿ ಸಣ್ಣ ಪುಟ್ಟ ಅಚಾತುರ್ಯಗಳಿಗೆ, ಗೊಂದಲಗಳಿಗೆ ಅವಕಾಶವೇ ಇಲ್ಲ. ಮಾನ್ಯ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಕೃಷ್ಣ ಬೈರೇಗೌಡ್ರೆ ಇಲ್ಲಿ ನಿಂತಿರ್ತಾರೆ, ನಿಂತು ಎಲ್ಲವನ್ನು ಕೂಡ ನಿಭಾಯಿಸ್ತಾರೆ. ಮೊನ್ನೆ ಒಂದು 3-4 ದಿನಗಳ ಕಾಲ ಜನರ ಹರಿವು ಹೆಚ್ಚಿತ್ತು, ಹೀಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಮೈಕ್ ಹಿಡ್ಕೊಂಡು ಕೃಷ್ಣ ಬೈರೇಗೌಡ್ರೆ ಇಲ್ಲೆಲ್ಲ ಅನೌನ್ಸ್ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಅದರ ನಡುವೆ ಈಗ ಈ ಹೊತ್ತಿಗೆ ಬೆಳಿಗ್ಗಿನ ಜಾವದ ಈ ಕ್ರೌಡನ್ನು ತಾವು ನೋಡ್ತಾ ಇದ್ದೀರಲ್ಲ, ಬೆಳಿಗ್ಗೆ ಈಗ ಆರಂಭ ಆದರೆ ಸುಮಾರು 2 ಗಂಟೆವರೆಗೂ ಕೂಡ ದರ್ಶನ ಇರುತ್ತೆ. 2 ಗಂಟೆಯಿಂದ 3:30ವರೆಗೆ ಸ್ವಲ್ಪ ಬಿಡುವಿರುತ್ತೆ. ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಆ ಹೊತ್ತಿಗೆ ನಡೆಯೋದಿರುತ್ತೆ. ಅದಾದ ನಂತರ 3:30ಗೆ ಮತ್ತೆ ದರ್ಶನ ಆದರೆ ಇವತ್ತು ಭಾನುವಾರ, ಹಾಗಾಗಿ 12 ಗಂಟೆವರೆಗೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಶೇಷ ಪೊಲೀಸರು ಕೂಡ ಇಲ್ಲಿ ನಿಯೋಜನೆ ಆಗಿದ್ದಾರೆ. ಮತ್ತು ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ, ಯಾಕಂತ ಹೇಳಿದ್ರೆ ಭಾಳ ಕಂಜೆಸ್ಟ್ ಜಾಗ ಇದಾಗಿರೋದ್ರಿಂದಾಗಿ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಬಂದೋಬಸ್ತ್ಗೆ ಇಲ್ಲಿ ನಿಯೋಜಿಸುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ವಿಶೇಷವಾದ ಹೂವಿನ ಅಲಂಕಾರಗಳನ್ನು ಮಾಡಿದ್ದಾರೆ. ನಿನ್ನೆ ಹೊತ್ತಿಗೆ ಸ್ವಲ್ಪ ಮಳೆ ಬಂದಿತ್ತು, ಮಳೆ ಬಂದರೂ ಕೂಡ ಭಕ್ತರ ಸಂಖ್ಯೆ ಏನು ಕಮ್ಮಿ ಆಗಿಲ್ಲ. ಇವತ್ತು 12 ಗಂಟೆವರೆಗೂ ಕೂಡ ಇದೆ. ಅದಾದ ನಂತರ ರಾತ್ರಿ 12 ಗಂಟೆವರೆಗೆ ಬಂದಾದರೆ ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಓಪನ್ ಆಗುತ್ತೆ. ವಿಶೇಷ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ಇವತ್ತು ನಡೆಯುತ್ತೆ. ನೋಡಿ, ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಸುಮಾರು 1 ಗಂಟೆ ಅರ್ಧ ಗಂಟೆ ಧರ್ಮದರ್ಶನ ನೋಡಿದರೆ 1-1.5 ಗಂಟೆವರೆಗೂ ಕಾಯಬೇಕು ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇದೆಲ್ಲ ವಿಶೇಷ ಪಾಸ್ಗಳನ್ನು ಅಥವಾ ಟಿಕೆಟ್ಗಳನ್ನು ತೆಗೆದುಕೊಂಡು ಬಂದಿರುವಂಥ ಭಕ್ತರು ಅವರೆಲ್ಲರೂ ಕೂಡ ಹೀಗೆ ಬರ್ತಾರೆ. ಧರ್ಮದರ್ಶನಕ್ಕೆ 1.5 ಗಂಟೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಬಂದಿರುವಂಥ ಭಕ್ತರೆಲ್ಲ ಇಲ್ಲಿ ಸರತಿ ಸಾಲಿನಲ್ಲಿ ಬಂದು ಆ ಮೂಲಕ ದೇವಿಯ ದರ್ಶನಕ್ಕೆ ಬಂದು ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಗರ್ಭಗುಡಿಯ ಮುಂಭಾಗದಲ್ಲಿ ಹಾಸನಾಂಬೆ ದೇವಿಯ ದರ್ಶನಕ್ಕೆ ಆಗಮಿಸ್ತಾ ಇರುವಂಥ ಜನರನ್ನ ಮಾತಾಡಿಸ್ತಾ ಇಲ್ಲಿನ ಎಲ್ಲ ವ್ಯವಸ್ಥೆಗಳು, ಹಾಗೆ ಇಲ್ಲಿ ಇರುವಂಥ ಬಂದೋಬಸ್ತ್ ಸೇರಿದಂತೆ ಇಲ್ಲೆಲ್ಲ ಪೂಜಾ ಕೈಂಕರ್ಯಗಳು ಸೇರಿದಂತೆ ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸಿರುವಂಥ ಜನರ ಭಕ್ತಿ ಭಾವದ ಪರವಶೆಯನ್ನು ನಿಮ್ಮ ಮುಂದೆ ತೆರೆದಿರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ನ ಚಿರಾಗ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಹಾಸನದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ನಮಸ್ಕಾರ.